ಹಾಯ್ ಎಲ್ರಿಗೂ ನಮಸ್ಕಾರ. ಇದು ನನ್ನ ಫಸ್ಟ್ ವ್ಲಾಗ್ ಆಗಿರೋದ್ರಿಂದ ಗೊತ್ತಿಲ್ಲ. ಸೊ ಇವಾಗೆಲ್ಲ ಆಚೆ ಹೋಗ್ತಾ ಇದ್ದೀವಿ. ಸೊ ಎಲ್ಲಿ ಏನು ಎತ್ತ ಅಂತೆಲ್ಲ ಹೋಗ್ತಾ ವೀಡಿಯೋ ಮಾಡ್ತೀನಿ. ನಂಗೆ ಹಾಲಿಡೇ ಇತ್ತು, ಹಾಗೆ ಅಪ್ಪಂಗೆ ಕೂಡ ರಜೆ ಆಯ್ತಿದ್ರಿಂದ ನಾನು ಅಪ್ಪ ಅಮ್ಮ 3 ಜನನು ಫ್ಯಾಮಿಲಿ ಟ್ರಿಪ್ಗೆ ಹೊರಟಿದ್ವಿ. ನಾವು ಹೊರಟಿದ್ದು ಬೆಳಗಿನ ಜಾವ 6 ಗಂಟೆಗೆ. ಸೊ ಅದಕ್ಕೆ ರೋಡ್ ಫ್ರೀ ಇತ್ತು, ಟ್ರಾಫಿಕ್ ಇರಲಿಲ್ಲ. ಎಕ್ಸಾಮ್ಸ್ ಮುಗಿದ್ಮೇಲೆ ಅದೊಂಥರ ರಿಫ್ರೆಶ್ಮೆಂಟ್ ಇರುತ್ತಲ್ಲ, ಅದನ್ನ ಎಕ್ಸ್ಪ್ಲೇನೇ ಮಾಡೋಕ್ಕಾಗಲ್ಲ. ಇದೇನು ಗೋಲ್ಡ್ ಅಲ್ಲ, ಆರ್ಟಿಫಿಷಿಯಲ್. ಫೈನಲಿ ಬಂದು ನಮ್ಮ ಅಜ್ಜಿ ಮನೆಗೆ ತಲುಪಿದ್ವಿ. ನೀವು ನೋಡ್ಬೋದು ನನ್ನ ಮುಖ ಇಷ್ಟು ಸುರ್ಗೋಗಿದೆ ಅಂತ. ಅದೇನೋ ಹೇಳ್ತಾರಲ್ಲ, ಇರ್ಲಾರ್ದೆ ಇರ್ಬೇ ಬಿಟ್ಕೊಂಡ್ರು ಅಂತ, ಹಂಗೆ ಆಗಿರೋದು ನನ್ನ ಪರಿಸ್ಥಿತಿ. ಇದು ನಮ್ಮ ಮನೆ ದೇವರು ಕಾರ್ತಿಕೇಯ ಸುಬ್ರಹ್ಮಣ್ಯ, ಕಾಳಿಕಾಂಬಾ ದೇವರು. ನೀವು ನೋಡ್ಬೋದು. ಗಾಯ್ಸ್, ಇದಕ್ಕೆ ಏನಂತಾರೆ ಅಂತ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ಹೇಗಿರ್ತಾರೆ ಇಲ್ಲಿ ಅಂತ ಮೋಸ್ಟ್ಲಿ ಇವ್ರಿಗೆಲ್ಲ ಅಭ್ಯಾಸ ಆಗಿರುತ್ತೆ. ಬಟ್ ನನಗೆ ಈ ಥರ ವಾತಾವರಣ ಇದ್ಬಿಟ್ರೆ ರಾತ್ರಿ ತುಂಬ ಭಯ ಆಗುತ್ತೆ. ಬಟ್ ಆಮೇಲೆ ಲೈಫಲ್ಲಿ ಚಾಲೆಂಜಸ್ಗಳು ಬರ್ತಾನೆ ಇರುತ್ತೆ. ಆದರೆ ನಾವು ಅದನ್ನು ಮುನ್ನುಗ್ಗಿ ನಾವು ಏನು ಮಾಡ್ಬೇಕು ಅನ್ಕೊಂಡಿದ್ದೀವೋ ಅದು ಮಾಡಲೇಬೇಕು. ಸೊ ಎಲ್ಲನೂ ಮುಗಿಸ್ಕೊಂಡು ಮಾರನೇ ದಿನ ರಿಟರ್ನ್ ಮೈಸೂರಿಗೆ ಹೊರಟ್ವಿ. ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ರುಚಿತಾ. ಸೊ ಏನಪ್ಪ ಇವತ್ತು ವಿಡಿಯೋ ಮಾಡ್ತಿದ್ದಾಳೆ ಅಂತ ಅಂದ್ಕೊಂಡಿದ್ದೀರಾ? ಸೊ ಏನಿಲ್ಲ, ಇಷ್ಟು ದಿನ ನೀವು ನನ್ನ ಹಾಡು ಹೇಳೋದನ್ನು ಕೇಳಿದ್ರಿ. ಸೊ ಇವತ್ತು ನಾನು ನನ್ನ ಫಸ್ಟ್ ವ್ಲಾಗ್ ಮಾಡ್ತಾ ಇದ್ದೀನಿ. ಮೈ ಗಾಡ್, ನನಗೆ ನಂಬಕ್ಕಾಗ್ತಿಲ್ಲ ನಾನು ಫಸ್ಟ್ ವ್ಲಾಗ್ ಮಾಡ್ತಿದ್ದೀನಿ ಅಂತ. ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್. ಸೊ ಇದು ನನ್ನ ಫಸ್ಟ್ ವ್ಲಾಗ್ ಆಗಿರೋದ್ರಿಂದ ಗೊತ್ತಿಲ್ಲ, ಆದಷ್ಟು ನನ್ನ ಬೆಸ್ಟ್ ಟ್ರೈ ಮಾಡ್ತೀನಿ. ಸೊ ಇವಾಗೆಲ್ಲ ಆಚೆ ಹೋಗ್ತಾ ಇದ್ದೀವಿ. ಸೊ ಎಲ್ಲಿ ಏನು ಎತ್ತ ಅಂತೆಲ್ಲ ಹೋಗ್ತಾ ವೀಡಿಯೋ ಮಾಡ್ತೀನಿ. ಮತ್ತೊಮ್ಮೆ ನನ್ನ ಚಾನಲ್ಗೆ ಎಲ್ರಿಗೂ ವೆಲ್ಕಮ್ ಅಂತ ಹೇಳ್ತಾ, ಇವತ್ತು ನಾನು ಎಲ್ಲಿಗೆ ಹೋಗ್ತಿದ್ದೀನಿ ಅಂತ ಹೇಳಿದ್ರೆ ಉಡುಪಿ ಕ್ಷೇತ್ರಕ್ಕೆ, ಹಾಗೆ ಉಳ್ಳೂರಿಗೆ, ನಮ್ಮ ಮನೆ ದೇವರನ್ನ ನೋಡೋದಕ್ಕೆ. ನನಗೆ ಹಾಲಿಡೇ ಇತ್ತು, ಹಾಗೆ ಅಪ್ಪನ ಕೂಡ ರಜೆ ಇದ್ದಿದ್ರಿಂದ ನಾನು ಅಪ್ಪ ಅಮ್ಮ 3 ಜನನು ಫ್ಯಾಮಿಲಿ ಟ್ರಿಪ್ಗೆ ಹೊರಟಿದ್ವಿ. ಈ ಬ್ಲಾಗ್ ಮಾಡಬೇಕು ಅಂತ ನಾನು ಫಸ್ಟ್ ಏನು ಪ್ಲಾನ್ ಮಾಡಿರಲಿಲ್ಲ. ಹೇಗಿದ್ರು ದೇವಸ್ಥಾನಕ್ಕೆ ಹೋಗ್ತಿದ್ವಿ. ಸೊ ಹಾಗಾಗಿ ಇದನ್ನೇ ನನ್ನ ಫಸ್ಟ್ ಬ್ಲಾಗ್ ಆಗಿ ಮಾಡೋಣ ಅಂತ ಹೇಳಿ ಡಿಸೈಡ್ ಮಾಡಿಕೊಂಡು ಮಾಡ್ತಾ ಇರೋದು. ಸೊ ಇದು ನನ್ನ ಫಸ್ಟ್ ಬ್ಲಾಗ್ ಆಗಿರೋದ್ರಿಂದ ನನಗೆ ಗೊತ್ತಿಲ್ಲ ಯಾವ ರೀತಿ ಮಾಡಬೇಕು ಅಂತ ಹೇಳಿ. ಸೊ ನಾನು ಆದಷ್ಟು ಬೆಸ್ಟ್ ಕೊಡೋದಕ್ಕೆ ಟ್ರೈ ಮಾಡಿದ್ದೀನಿ. ಸೊ ಏನಾದರೂ ತಪ್ಪಾಗಿದ್ರೆ ನೀವು ಕಾಮೆಂಟ್ ಸೆಕ್ಷನಲ್ಲಿ ಖಂಡಿತ ನನಗೆ ತಿಳಿಸಿ, ಎಲ್ಲಿ ನಾನು ತಿದ್ಕೋಬೇಕು ಅಂತ ನಾನು ಖಂಡಿತ ನೋಟ್ ಮಾಡ್ಕೊಳ್ತೀನಿ. ವಿಡಿಯೋದಲ್ಲಿ ನಾನೇನಾದರೂ ತುಂಬ ಸ್ಪೀಡಾಗಿ ಮಾತಾಡಿದ್ದೀನಿ ಅಂತ ಅನ್ಸಿದ್ರೆ ಐ ಆಮ್ ವೆರಿ ಸಾರಿ. ಬಿಕಾಸ್ ನಾವು ತುಂಬ ಜಾಗಗಳಿಗೆ ಹೋದ್ವಿ, ಅದನ್ನೆಲ್ಲ ಕವರ್ ಮಾಡಬೇಕಿತ್ತು. ಹಾಗಾಗಿ ಈ ವಿಡಿಯೋ ನಾನು ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಇಡೋದಕ್ಕೆ ಟ್ರೈ ಮಾಡಿದ್ದೀನಿ. ನಾವು ಹೊರಟಿದ್ದು ಬೆಳಗಿನ ಜಾವ 6 ಗಂಟೆಗೆ. ಸೊ ರೋಡ್ ಫ್ರೀಯಾಗೇ ಇತ್ತು, ಟ್ರಾಫಿಕ್ ಏನೂ ಇರಲಿಲ್ಲ. ಎಕ್ಸಾಮ್ಸ್ ಎಲ್ಲ ಮುಗಿದ್ಮೇಲೆ ಅದೊಂಥರ ರಿಫ್ರೆಶ್ಮೆಂಟ್ ಇರುತ್ತಲ್ಲ, ಅದನ್ನು ಎಕ್ಸ್ಪ್ಲೇನೇ ಮಾಡೋಕ್ಕಾಗಲ್ಲ. ಅವಾಗ ತಾನೇ ನನಗೆ ಎಕ್ಸಾಮ್ಸ್ ಎಲ್ಲ ಮುಗ್ದಿತ್ತು. ಸೊ ಹಾಗಾಗಿ ನಾವು ಈ ಟ್ರಿಪ್ಪನ್ನು ಪ್ಲ್ಯಾನ್ ಮಾಡಿದ್ದು. ಸೊ ನಾವು ನಮ್ಮ ಕಾರಲ್ಲೇನೆ ಹೊರಟ್ವಿ. ನನ್ನ ಕೂತ್ಕೊಳ್ಳಿರೋ ಈ ಸರದ ಬಗ್ಗೆ ಹೇಳಬೇಕು ಅಂತ ಅನ್ನಿಸ್ತು. ಇದು ಕೃಷ್ಣನ್ ಡಾಲರ್ ಇರೋ ಸರ, ಚಿನ್ನದೇನಲ್ಲ, ಇದು ಆರ್ಟಿಫಿಷಿಯಲ್ಲೇ. ಇದನ್ನು ಬ್ಯಾಂಗ್ಳೂರು ಇಸ್ಕಾನ್ ಟೆಂಪಲಲ್ಲಿ ತಗೊಂಡಿತ್ತು. ಸೊ ಇದನ್ನು ಯಾವಾಗಲೂ ನಾನು ಹಾಕೊಂಡೇ ಇರ್ತೀನಿ, ಬಿಕಾಸ್ ನಂಗೆ ಕೃಷ್ಣ ಅಂದರೆ ತುಂಬ ಇಷ್ಟ. ಅದಕ್ಕೆ ಯೂಶಲಿ ಟ್ರಾವೆಲಿಂಗ್ ಅಂತ ಹೇಳಿದ್ರೆ ತುಂಬ ಹೊತ್ತು ಆಗೇ ಆಗುತ್ತೆ. ನಾವು ಮೈಸೂರಿಂದ ಉಡುಪಿಗೆ ಹೊರಟಿದ್ವಿ. 307 ಕಿಲೋಮೀಟರ್ ಹೋಗಬೇಕಿತ್ತು. ಅಫ್ಕೋರ್ಸ್ ಬೋರ್ ಆಗೇ ಆಗುತ್ತೆ ಜರ್ನಿಲಿ. ಸೊ ಹಾಗಾಗಿ ಇಯರ್ಫೋನ್ಸ್ ತೊಗೊಂಡು ನನ್ನ ಫೇವ್ರೆಟ್ ಮ್ಯೂಸಿಕ್ನ ಪ್ಲೇ ಮಾಡ್ಕೊಂಡು ಹೋದೆ. ತುಂಬ ಬೆಳಗ್ಗೆ ಹೊರಟಿದ್ರಿಂದ ತಿಂಡಿ ಮಾಡಿರಲಿಲ್ಲ. ಸೊ ಹಾಗಾಗಿ ಮಧ್ಯದಲ್ಲೇ ಹೋಟೆಲಲ್ಲಿ ನಿಲ್ಲಿಸಿ ತಿಂಡಿ ಮಾಡ್ಕೊಂಡ್ವಿ. ಸೊ ತಿಂದಿದ್ದಾದ್ಮೇಲೆ ಮತ್ತೆ ನಮ್ಮ ಜರ್ನಿನ ಮುಂದುವರಿಸಿದ್ವಿ. ವೆದರ್ ಅಂತೂ ತುಂಬ ಚೆನ್ನಾಗಿತ್ತು, ಸಣ್ಣದಾಗಿ ಮಳೆ ಕೂಡ ಬರ್ತಿತ್ತು. ಸೊ ಸಖತ್ತಾಗಿತ್ತು ವೆದರು. ಆ್ಯಂಡ್ ಬೆಳಗಿನ ಜಾವ ಆಗಿರೋದ್ರಿಂದ ಫಾಗ್ ಕೂಡ ಇತ್ತು. ಆ್ಯಂಡ್ ನನ್ನ ಫೇವ್ರೆಟ್ ಸಾಂಗ್ ಕೂಡ ಕೇಳ್ಕೊಂಡು ಹೋಗ್ತಾ ಇದ್ದೆ. ಸೊ ತುಂಬ ಎಂಜಾಯ್ ಮಾಡಿದ್ವಿ ನಮ್ಮ ಜರ್ನಿನ. ರೋಡ್ ಕೂಡ ತುಂಬಾ ಸ್ಮೂತ್ ಇತ್ತು, ಹಾಗೆ ತುಂಬಾ ಕರ್ವ್ಸ್ ಇತ್ತು. ನಿಮ್ಗೆ ಗೊತ್ತಿರುತ್ತೆ ಯಾರೆಲ್ಲ ಉಡುಪಿಗೆ ಹೋಗಿದ್ರೆ ಯಾವ ಥರ ಇರುತ್ತೆ ರೋಡು ಅಂತ ಹೇಳಿ. ಚೆನ್ನಾಗಿತ್ತು. ಫೈನಲಿ ಹೋಗ್ತಾ ಹೋಗ್ತಾ ನಮ್ಮ ಅಜ್ಜನ ಮನೆನ ತಲುಪೇ ಬಿಟ್ವಿ. ನಮ್ಮ ಅಜ್ಜನ ಮನೆ ಇರೋದು ಮಾರ್ಪಳ್ಳಿಯಲ್ಲಿ. ಸೊ ಇದೇ ಮನೆ ನೀವು ನೋಡ್ತಾ ಇರ್ಬೋದು, ಇದು ಹೊರಗಡೆ. ಹಾಗೇನೆ ಬರ್ತಾ ದಾರಿಲಿ ಹಣ್ಣು ಎಲ್ಲ ತಗೊಂಡು ಹೋದ್ವಿ. ತುಂಬಾನೇ ದಿನ ಆಗಿತ್ತು ನಮ್ಮ ಅಜ್ಜ ಅಜ್ಜಿನ ನೋಡಿದೆ. ಸೊ ಅವ್ರ ಮನೆಗೆ ಹೋಗಿದ ತಕ್ಷಣ ಅವ್ರನ್ನ ಮಾತಾಡಿಸಿ ತುಂಬಾ ಖುಷಿ ಆಯಿತು. ಆ್ಯಂಡ್ ಅವ್ರಿಗೂ ಕೂಡ ತುಂಬಾನೇ ಖುಷಿ ಆಯಿತು. ಅವ್ರನ್ನ ವಿಡಿಯೋದಲ್ಲಿ ತೋರ್ಸೋಕ್ಕಾಗಲಿಲ್ಲ, ಬಿಕಾಸ್ ನಾನು ಮನೆಗೆ ಹೋಗಿ ಈ ಥರ ಒಂದು ಶಾರ್ಟ್ ವಿಡಿಯೋ ಮಾಡಿ ಫೋನ್ ಇಟ್ಬಿಟ್ಟೆ. ಆಮೇಲೆ ಅವ್ರನ್ನ ಮಾತಾಡಿಸ್ತಿದ್ದೆ. ಗೈಸ್, ಈ ಇರ್ಲಾರ್ದೆ ಇರ್ಬೇ ಬಿಟ್ಕೊಂಡ್ರು ಅಂತ ಹೇಳ್ತಾರಲ್ಲ, ಹಾಗೆ ಆಗಿರೋದು ನನ್ನ ಪರಿಸ್ಥಿತಿ. ನಾನು ಸುಮ್ಮನೆ ಕೂತ್ಕೊಳ್ಳೋಕ್ಕಾಗದೆ ಇಲ್ಲೊಂದು ಏಣಿ ಕಾಣಿಸ್ತಲ್ಲ ನೋಡಿ, ಅವಾಗಲೇ ಅಲ್ಲಿ ಏನಿದೆ ಮೇಲೆ ಅಂತ ಹೋಗಿ ಹತ್ತಕ್ಕೆ ನೋಡಿದೆ. ಆ್ಯಂಡ್ ಗೆಸ್ ವಾಟ್, ಅಲ್ಲಿಂದ ಕಾಲು ಜಾರಿ ಬಿದ್ದೆ. ಮಂಡಿಗಂತೂ ತುಂಬ ಏಟಾಯಿತು, ತಲೆ ಕೂಡ ಪೆಟ್ಟಾಯಿತು. ಅಮ್ಮನ ಹತ್ರ ಹೇಳಿ ಬಯಸ್ಕೊಂಡು ಆಯಿಂಟ್ಮೆಂಟ್ ಹಚ್ಕೊಂಡು ಕೂತ್ಕೊಂಡಿದ್ದೀನಿ. ಈ ಸಮಸ್ಯೆಗಳೇನು ಇಲ್ಲದೆ ಇದ್ದಾಗ ನಾವೇ ಸಮಸ್ಯೆಗಳನ್ನು ಹುಡ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾರಲ್ಲ, ಹಾಗೆ ಆಗಿರೋದು ನನ್ನ ಪರಿಸ್ಥಿತಿ. ಈ ಏಣಿನೂ ಹತ್ತಿ ಬೀಳ್ತಾರ ಅಂತ ಕೇಳೋದಾದರೆ ಹೌದು, ಬೀಳ್ತಾರೆ. ಇದಕ್ಕೆ ನಾನೇ ಉದಾಹರಣೆ. ಅದೇನಾಯ್ತೋ ಗೊತ್ತಿಲ್ಲ, ಮಳೆ ಬಂದಿತ್ತು. ಸೊ ನೀರು ಕೂಡ ಇತ್ತು ಅಲ್ಲಿ, ಹಾಗಾಗಿ ಕಾಲ್ಜಾರಿ ಬಿದ್ದುಬಿಟ್ಟೆ.
ತುಂಬಾ ಏಟಾಯಿತು, ನೋವು ಕೂಡ ಆಗ್ತಿತ್ತು, ಬಟ್ ಏನೂ ಮಾಡೋಕ್ಕಾಗಲ್ಲ. A few moments later. ಆಮೇಲೆ ಲೈಫಲ್ಲಿ ಚಾಲೆಂಜಸ್ಗಳು ಬರ್ತಾನೆ ಇರುತ್ತೆ, ಆದರೆ ನಾವು ಅದನ್ನು ಮುನ್ನುಗ್ಗಿ ನಾವು ಏನು ಮಾಡ್ಬೇಕು ಅಂದ್ಕೊಂಡಿದ್ದೀವೋ ಅದು ಮಾಡಲೇಬೇಕು. ಸೊ ಈ ಡೈಲಾಗ್ ಇಲ್ಲಿ ಯಾಕೆ ಬಂತು ಅಂತ ನಿಮಗೆ ಗೊತ್ತಾಗಿರುತ್ತೆ. ಮತ್ತು ಇಲ್ಲೂ ಕೂಡ ತುಂಬ ಊದ್ಕೊಂಡಿದೆ. ನಾನು ಮ್ಯಾನೇಜ್ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಮಲ್ಕೊಂಡ್ರೆ ರೆಸ್ಟ್ ತೊಗೊಂಡ್ರೆ ನಾಳೆ ಹೋಗ್ಬೋದು ಅಂತ ಗೊತ್ತಿಲ್ಲ. ಸೊ ಬೆಳಗ್ಗೆ ಎದ್ದಾದ್ಮೇಲೆ ಬಿದ್ದಿರೋ ನೋವೇನಷ್ಟೇನು ಇರಲಿಲ್ಲ. ಹಾಗೆ ಇನ್ನೊಬ್ಬರ ಅಜ್ಜನ ಮನೆ ಕೂಡ ಇತ್ತು ಅಲ್ಲೇ ಪಕ್ಕದಲ್ಲಿ. ಸೊ ಅವ್ರ ಮನೇಲೇ ದೇವರು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಸೊ ಹಾಗಾಗಿ ನೋಡೋದಕ್ಕೆ ಹೋಗ್ತಿದ್ವಿ. ಇದು ಅವ್ರ ಮನೆಯಲ್ಲಿರುವಂಥ ದೇವರು ಅನಂತ ಪದ್ಮನಾಭ. ಅದ್ರ ಪಕ್ಕದಲ್ಲೇ ನಾಗಪ್ಪನ ಪ್ರತಿಷ್ಠಾಪನೆ ಕೂಡ ಮಾಡಿದ್ದಾರೆ. ಅದನ್ನು ನೋಡಿಕೊಂಡು ನಾಗಪ್ಪಂಗೆ ಕೈ ಮುಗಿದು ಅಲ್ಲಿಂದ ನಾವು ಮನೆ ದೇವರಿಗೆ ಹೊರಟ್ವಿ. ಇಲ್ಲಿಂದ ಉಳ್ಳೂರಿಗೆ ಹೋಗಬೇಕು ಅಂದರೆ ಸುಮಾರು 1 ಗಂಟೆ ಕಾಲ ಬೇಕಾಗತ್ತೆ. ತಲೆಸ್ನಾನ ಮಾಡಿದ್ದೆ, ಸೊ ಕೂದಲು ಒಣಗಿರಲಿಲ್ಲ, ಸೊ ಹಾಗೆ ಗಾಡಿಗೆ ಬಿಟ್ಟಿದೆ. ಸೊ ಫೈನಲಿ ನಾವು ನಮ್ಮ ಮನೆ ದೇವರಿಗೆ ತಲುಪಿದ್ವಿ. ಗಾಡಿನ ಅಲ್ಲೇ ಪಾರ್ಕ್ ಮಾಡಿ ಹೋಗ್ತಿದ್ದೀವಿ. ಪೂಜೆಗೆ ಏನೇನು ಬೇಕೋ ಹೂವು ಹಣ್ಣು ಎಲ್ಲ ತೊಗೊಂಡು ಹೋಗ್ತಿದ್ದೀವಿ. ಇಷ್ಟು ಚೆನ್ನಾಗಿದೆ ನೋಡಿ. ಒಳಗಡೆ ಹೋಗ್ತಿದ್ದಂಗೆ ಒಂಥರ ನೆಮ್ಮದಿ ಅಂತ ಅನ್ನಿಸ್ತು. ಎಲ್ಲ ದೇವಸ್ಥಾನಗಳಲ್ಲೂ ಹಾಗೆ ಅನಿಸುತ್ತೆ. ನಾವು ಹೊರಟಿದ್ದು ಶನಿವಾರ, ಜನ ಯಾರೂ ಇರಲೇ ಇರಲಿಲ್ಲ, ಯಾಕೋ ಗೊತ್ತಿಲ್ಲ. ಇದು ಪೂಜೆಗೆ ಏನೇನು ಬೇಕೋ ಅದೆಲ್ಲನೂ ತಯಾರು ಮಾಡ್ಕೋತಾ ಇದ್ದೀವಿ. ಇದು ನಮ್ಮ ಮನೆ ದೇವರು ಕಾರ್ತಿಕೇಯ ಸುಬ್ರಹ್ಮಣ್ಯ. ಸೊ ಪೂಜೆಗೆಲ್ಲನೂ ಕೊಟ್ಟಿದ್ವಿ. ಪ್ರಸಾದ ಎಲ್ಲ ಇಸ್ಕೊಂಡು ಹಾಗೆ ಹಿಂದಕ್ಕೆ ಹೋಗ್ತಿದ್ವಿ. ಅಲ್ಲಿ ಇಷ್ಟೊಂದು ನಾಗಪ್ಪ ದೇವರಿದ್ದಾರೆ, ನೋಡ್ಬೋದು ನೀವು. ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಹಾಗೆ ಮುಂದೆ ಹೋಗ್ತಾ ಹೋಗ್ತಾ ಇದಂತೂ ನಾನು ನಿಜವಾದ ಹಾವು ಅಂತ ನೆನ್ಕೊಂಡ್ಬಿಟ್ಟೆ. ಆಮೇಲೆ ಗೊತ್ತಾಯ್ತು ಇಲ್ಲ ಇದು ಕಲ್ಲಿಂದು ಅಂತ. ಈ ದೇವಸ್ಥಾನದ ಅಂಗಳ ನೋಡಿ ಎಷ್ಟು ಪೀಸ್ಫುಲ್ ಆಗಿದೆ. ನನಗಂತೂ ತುಂಬಾ ನೆಮ್ಮದಿ ಅನ್ನಿಸ್ತು ಇಲ್ಲಿಗೆ ಬಂದು. ನಿಮ್ಮನೆ ದೇವರು ಕೂಡ ಇದೇ ಆಗಿದ್ರೆ ನೀವು ಇಲ್ಲಿಗೆ ಬಂದಿದ್ರೆ ಯಾವತ್ತಾದರೂ ಕಾಮೆಂಟ್ ಮಾಡಿ. ಸೊ ಇದಾದ್ಮೇಲೆ ನಾವು ಬಂದಿದ್ದು ಶ್ರೀ ಚಂಡಿಕಾ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ. ಇದು ಉಳ್ಳೂರಿಂದ ಉಡುಪಿಗೆ ಬರಬೇಕಾದ್ರೆ ದಾರಿಲಿ ಸಿಗುತ್ತೆ. ಸೊ ಈ ದೇವಸ್ಥಾನ ಅಂತೂ ತುಂಬ ಚೆನ್ನಾಗಿತ್ತು. ನೋಡಿ ಗೋಪುರಗಳೆಲ್ಲ ಎಷ್ಟು ಚೆನ್ನಾಗಿದೆ ಅಂತ. ಸೊ ಹಾಗೆ ಎಲ್ಲಾನು ನೋಡಿಕೊಂಡು ಒಳಗೆ ಹೋದ್ವಿ. ದೇವ್ರನ್ನ ಕೂಡ ನೋಡಿದ್ವಿ. ದೇವರಂತೂ ತುಂಬ ಚೆನ್ನಾಗಿದ್ರು. ವಿಡಿಯೋ ಮಾಡೋಕ್ಕಾಗಿಲ್ಲ, ಯಾಕಂದರೆ ವಿಡಿಯೋ ಮತ್ತು ಫೋಟೋ ತೆಗಿಯೋಗಿಲ್ಲ ಅಂತ ಹೇಳಿದ್ರು ಒಳಗಡೆ. ಇದು ಹೊರಗಡೆ. ಇದಂತೂ ತುಂಬಾ ಚೆನ್ನಾಗಿದೆ. ಇಲ್ಲಿ ಎಷ್ಟೊಂದು ಜನ ಫೋಟೋಸ್ ಕೂಡ ಕ್ಲಿಕ್ ಮಾಡಿಸ್ಕೋತಾ ಇದ್ರು. ಇದು ಅಷ್ಟೇ ಎಷ್ಟು ಪೀಸ್ಫುಲ್ ಆಗಿದೆ ನೋಡಿ. ದೇವಸ್ಥಾನಗಳಂದ್ರೇ ಹಾಗೆ ತುಂಬ ಪೀಸ್ಫುಲ್ ಆಗಿರುತ್ತೆ. ಸೊ ಇದಾದಮೇಲೆ ನಾವು ಆನೆಗುಡ್ಡ ದೇವಸ್ಥಾನಕ್ಕೆ ಹೋದ್ವಿ. ಅಲ್ಲಿ ಗಣಪತಿನ ನೋಡಿಕೊಂಡು ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಅಲ್ಲೇ ಇರೋದು, ಅಲ್ಲಿಗೆ ಬಂದ್ವಿ. ಇದು 18 ಮೆಟ್ಟಿಲು. ಇಲ್ಲಿ ಮಾಲೆ ಹಾಕೊಂಡವ್ರಿಗೆ ಮಾತ್ರ ಬಿಡ್ತಾರಂತ ಹೇಳಿದ್ರು. ಸೊ ಇದ್ರ ಬಗ್ಗೆ ಅಷ್ಟು ಕರೆಕ್ಟಾಗಿ ಗೊತ್ತಿಲ್ಲ ನನಗೆ. ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ರೆ ಕಾಮೆಂಟಲ್ಲಿ ತಿಳಿಸಿ. ಇಲ್ಲಿಂದ ವ್ಯೂ ಅಂತೂ ಎಷ್ಟು ಚೆನ್ನಾಗಿದೆ ನೋಡಿ. ಇದು ಅದೇ ಆನೆಗುಡ್ಡ ದೇವಸ್ಥಾನ ಹೊರಗಡೆ. ಶನಿವಾರ ಆಗಿರೋದ್ರಿಂದ ಜನ ಬಂದಿದ್ರು. ಸೊ ಅಲ್ಲೇ ನಾವು ಊಟ ಮಾಡಿಕೊಂಡು ಹೊರಟ್ವಿ. ಮುಂದೆ ನಾವು ನನ್ನ ಫೇವ್ರೆಟ್ ಗಾಡ್ನ ನೋಡಕ್ಕೆ ಹೋದ್ವಿ. ಯಾರು ಹೇಳಿ? ಕೃಷ್ಣ. ಕರೆಕ್ಟ್. ತುಂಬಾ ರಶ್ ಇದೆ. ಇಲ್ಲಿ ವೆಹಿಕಲ್ ಪಾರ್ಕ್ ಆಗಿದ್ದು ನೋಡಿದ್ರೇ ನಿಮ್ಗೆ ಗೊತ್ತಾಗುತ್ತೆ ಒಳಗಡೆ ಎಷ್ಟು ಜನ ಇರ್ಬೋದು ಅಂತ ಒಂದು ಅಂದಾಜು ಮಾಡ್ಬೋದು. ಇಲ್ಲಿಂದ ಕೃಷ್ಣ ಅಂತೂ ತುಂಬ ಕ್ಯೂಟಾಗಿ ಕಾಣಿಸ್ತಿದ್ದ. ಇದು ಗೀತಾ ಮಂದಿರ. ಇಲ್ಲಿ ಭಗವದ್ಗೀತೆ ಮತ್ತು ಶ್ಲೋಕಗಳನ್ನೆಲ್ಲ ಮೈಕಲ್ ಹೇಳ್ತಾ ಇದ್ರು. ಹಾಗೆ ಕ್ಯೂ ಅಲ್ಲಿ ನಿಂತಿರ್ಬೇಕಾದ್ರೆ ನಮಗೆ ಗೋಶಾಲೆ ಕಾಣಿಸ್ತು. ಇಲ್ಲಿ ಹಸುಗಳಿಗೆಲ್ಲ ಬಂದು ಮೇವು ಹಾಕ್ತಾರೆ. ಇದು ಎಲ್ರಿಗೂ ಗೊತ್ತಿರೋ ಹಾಗೆ ಶ್ರೀಕೃಷ್ಣ ಮಠದ ಪುಷ್ಕರಣಿ ಮಧ್ಯದ ಮಂಟಪ. ತುಂಬ ಚೆನ್ನಾಗಿದೆ ಇದು. ಗೈಸ್ ತುಂಬಾ ರಶ್ ಇತ್ತು. ಶನಿವಾರ ಆಗಿರೋದ್ರಿಂದ ನಾವು 2 ಗಂಟೆಗೆ ನಿಂತಿದ್ದಕ್ಕೆ ಸುಮಾರು 4 ಗಂಟೆಗೆ ನಮ್ಗೆ ದರ್ಶನ ಆಗಿದ್ದು. ದೇವರಂತೂ ತುಂಬ ಚೆನ್ನಾಗಿತ್ತು ಈ ದೇವಸ್ಥಾನದೊಳಗಡೆ. ಹಾಗೆ ಪ್ರಸಾದ ಕೌಂಟರಲ್ಲಿ ಪ್ರಸಾದಗಳನ್ನ ತೊಗೊಂಡು ಹೊರಟ್ವಿ. ಗೈಸ್ ಇದಕ್ಕೆ ಏನಂತಾರೆ ಅಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಮೋಸ್ಟ್ಲಿ ಈವಲ್ ಲೈಫ್, ಐ ಆಮ್ ನಾಟ್ ರಾಂಗ್. ಇದನ್ನು ಕೂಡ ತೊಗೊಂಡೆ, ಚೆನ್ನಾಗಿತ್ತು ಅಂತ ಹೇಳಿಬಿಟ್ಟು. ಹಾಗೆ ಮಧ್ಯ ದಾರಿಲಿ ತುಂಬಾ ಸ್ಟಾಲ್ಸ್ಗಳಿಟ್ಟಿದ್ರು. ಏನೂ ಪರ್ಚೇಸ್ ಮಾಡಿಲ್ಲ, ಸುಮ್ಮನೆ ಹಾಗೆ ನೋಡಿಕೊಂಡು ಹೊರಟ್ವಿ. ಸೊ ದೇವರಿಗೆ ಕೈ ಮುಗಿದು ಬೇಡ್ಕೊಂಡು ಅಲ್ಲಿಂದ ನಾವು ವಾಪಸ್ ಹೊರಟ್ವಿ. ತುಂಬಾ ಶೆಕೆ ಗೈಸ್. ಯಪ್ಪ, ಉಡುಪಿ ಅಂತೂ ಸಿಕ್ಕಾಪಟ್ಟೆ ಶೆಕೆ, ಮೈಸೂರಿಗಿಂತ ಸಿಕ್ಕಾಪಟ್ಟೆ ಶೆಕೆಯಲ್ಲಿ. ಸೊ ಹಾಗೆ ನಾವು ಮುಂದೆ ಅಂಬಲ್ಪಾಡಿ ದೇವಸ್ಥಾನಕ್ಕೆ ಬಂದ್ವಿ. ಇದು ಕಾಳಿಕಾಂಬ ದೇವರು, ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ದೇವರಿಗೆ.
ಇದು ಹೊರಗಡೆ ಈ ಕಡೆ ಒಂದು ಬಾಗಿಲಿದೆ ಲೆಫ್ಟ್ ಸೈಡ್, ಅದು ಕನ್ನಡಿಯಿಂದ ಕಾಣಿಸ್ತಾ ಇರೋದು ದೇವರು. ಸೊ ಎಲ್ಲಾ ದೇವ್ರ ದರ್ಶನನ್ನು ಮುಗಿಸ್ಕೊಂಡು ನಾವು ಮನೆ ಕಡೆ ಹೊರಟ್ವಿ. ಮನೆ ಅಂದ್ರೆ ಮೈಸೂರಿಗಲ್ಲ, ನಮ್ಮ ಅಜ್ಜನ ಮನೆಗೆ. ಸುಮಾರು ಒಂದು 5-6 ಗಂಟೆ ಆಗಿತ್ತು ನಾವು ಹೊರಡ್ಬೇಕಾದ್ರೆ. ಫೈನಲಿ ಬಂದು ಮಾರ್ಪಳ್ಳಿ ಅಜ್ಜನ ಮನೆಗೆ ಬಂದು ತಲುಪಿದ್ವಿ. ನಾವು ನೋಡ್ಬೋದು ಇಲ್ಲಿ ಎಷ್ಟು ಕತ್ಲೆ ಇದೆ ಅಂತ. ಈಗ ಒಂದು 7:15 ಆಗಿರ್ಬೋದು ಟೈಮು. ಇದು ಮನೆ ಹೊರಗಡೆ ನೋಡಿ ಎಷ್ಟು ಕತ್ಲಿದೆ, ನನಗೆ ಒಂಥರ ಭಯ ಆಗೋಯ್ತು. ಅಲ್ಲೂ ಕೂಡ ಆ್ಯಕ್ಚುಲಿ ನಮ್ಮದೊಂದು ರಿಲೇಟಿವ್ ಮನೆ ಇದೆ, ನೀವು ನೋಡ್ತಾ ಇದ್ದೀರಲ್ಲ ಅದು. ಇಲ್ಲಿಂದ ಹೋಗ್ತೀನಿ ಈಗ ನನ್ನ ಮನೆಗೆ. ಗೊತ್ತಿಲ್ಲ ಇವ್ರು ರಾತ್ರಿ ಹೇಗಿರ್ತಾರೆ ಇಲ್ಲಿ ಅಂತ. ಮೋಸ್ಟ್ಲಿ ಇವ್ರಿಗೆಲ್ಲ ಅಭ್ಯಾಸ ಆಗಿರುತ್ತೆ, ಬಟ್ ನನಗೆ ಈ ಥರ ವಾತಾವರಣ ಇದ್ಬಿಟ್ರೆ ರಾತ್ರಿ ತುಂಬ ಭಯ ಆಗುತ್ತೆ. ಬಟ್ ಕಾಡು ಥರ ಇದೆ ಇಲ್ಲಿ ಇಲ್ಲ, ಬಿಕಾಸ್ ಇಲ್ಲಿ ನಮ್ಮ ಅಪ್ಪ ಚಿಕ್ಕ ವಯಸ್ಸಿಂದನೂ ಇರ್ತಾಯಿದ್ರು, ಬಟ್ ನಾನಿಲ್ಲಿ ರೇರಾಗಿ ಬರೋದು. ಸೊ ಹಾಗಾಗಿ ನಂಗೆ ಸ್ವಲ್ಪ ಈ ಥರ ರಾತ್ರಿ ಇಲ್ಲಿ ಈಚೆ ಬರೋಕ್ಕೆ ಭಯ ಆಗುತ್ತೆ. ಸೊ ಮನೆಗೆ ಹೋಗ್ಬಿಡೋಣ. ಸೊ ಫೈನಲಿ ಎಲ್ಲ ದೇವ್ರ ದರ್ಶನನೂ ಮುಗಿಸ್ಕೊಂಡು ಇನ್ ರಿಟರ್ನ್ ನಾವು ಮಾನ್ಯ ದಿನನೇ ಮೈಸೂರಿಗೆ ಹೊರಟು ಬಂದ್ವಿ. ನನಗಂತೂ ಈ ಒಂದು ಟ್ರಿಪ್ಪು ತುಂಬಾ ಖುಷಿ ಕೊಡ್ತು. ಎಕ್ಸಾಮ್ ಆದಮೇಲೆ ನಮ್ಗೆ ಎಲ್ಲೂ ಹೋಗಿರಲಿಲ್ಲ, ಸೊ ಅದಕ್ಕೆ ಈ ಟ್ರಿಪ್ನ ಪ್ಲ್ಯಾನ್ ಮಾಡಿದ್ದು ಫ್ಯಾಮಿಲಿ ಸಮೇತ ಹೋಗೋದಕ್ಕೆ. ಉಡುಪಿ ಶ್ರೀಕೃಷ್ಣನ ನೋಡಿ, ಹಾಗೆ ನಮ್ಮ ಮನೆ ದೇವ್ರನ್ನ ಕೂಡ ನೋಡಿ, ಬೇರೆ ಎಲ್ಲ ದೇವ್ರುಗಳನ್ನ ನೋಡಿಕೊಂಡು ಅಜ್ಜ ಅಜ್ಜಿನ ಕೂಡ ಮಾತಾಡಿಸ್ಕೊಂಡು ಬಂದಿದ್ದು ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಸೊ ಇದಾಗಿತ್ತು ನನ್ನ ಫಸ್ಟ್ ವ್ಲಾಗ್. ಐ ಹೋಪ್ ಎಲ್ರಿಗೂ ನನ್ನ ಫಸ್ಟ್ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ನಾನು ಹೋಗಿರೋ ಪ್ಲೇಸ್ನೆಲ್ಲ ಆದಷ್ಟು ಕವರ್ ಮಾಡಿದ್ದೀನಿ. ಸೊ ಎಸ್, ಇದು ನನ್ನ ಫಸ್ಟ್ ವ್ಲಾಗ್ ಆಗಿರೋದ್ರಿಂದ ನನಗೆ ಹೇಗೆ ಬಂದಿದೆ ಏನು ಆಯ್ತಾ ಅಂತ ನಿಜವಾಗ್ಲೂ ಐಡಿಯಾ ಇಲ್ಲ. ಸೊ ನೀವು ನನಗೆ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹೇಗೆ ಬಂದಿದೆ ನನ್ನ ವ್ಲಾಗ್, ಎಲ್ಲೆಲ್ಲಿ ಇಂಪ್ರೂವ್ ಮಾಡ್ಕೋಬೇಕು, ಹಾಗೆ ಇದೇ ಥರ ವ್ಲಾಗ್ನ ಮಾಡಲಾ ಮುಂದೆ ಅಥವಾ ಬೇಡವಾ ಅಂತ ನೀವೇ ನಂಗೆ ತಿಳಿಸಿ. ಸೊ ಎಸ್, ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಲವ್ ಯು ಆಲ್, ಬಾಯ್.